ನೀವು ನೋಡ್ತಾ ಇರೋದು ಕರ್ನಾಟಕ ನ್ಯೂಸ್ ಡಿಜಿಟಲ್. ನಾನು ಸ್ಮಿತಾ ಸತ್ಯಪ್ರಕಾಶ್. ನಾವಿವತ್ತು ಮಂಡ್ಯ ಜಿಲ್ಲೆಯ ವಿ.ಸಿ ಫಾರ್ಮ್ನಲ್ಲಿ ನಡ್ತಾ ಇರುವಂತಹ ಕೃಷಿ ಮೇಳಕ್ಕೆ ಬಂದಿದ್ದೀವಿ. ಈ ಕೃಷಿ ಮೇಳಕ್ಕೆ ಮಂಡ್ಯ ಜಿಲ್ಲೆ ಸೇರಿದಂತೆ ಸುಮಾರು ಮಂಡ್ಯ ಜಿಲ್ಲೆ ಸುತ್ತಮುತ್ತ 5 ಹಳ್ಳಿಗಳ ಸಾವಿರಾರು ರೈತರು ಈ ಮೇಳಕ್ಕೆ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಒಂದು ಮಾಹಿತಿ ಕಣಜನೆ ಅಂತಲೇ ಹೇಳ್ಬೋದು. ಸಮಗ್ರ ಕೃಷಿ ಸುಸ್ಥಿರ ಅಭಿವೃದ್ಧಿ ಅನ್ನೋ ಧ್ಯೇಯ ವಾಕ್ಯದಡಿ ಸಮಗ್ರವಾದ ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಕೃಷಿ ಮೇಳದ ಆಕರ್ಷಣೆಗಳಲ್ಲಿ ಪ್ರಮುಖವಾಗಿರುವಂಥದ್ದು ಈ ಕೀಟ ಪ್ರಪಂಚ ಅನ್ನುವಂತಹ ಒಂದು ಮಳಿಗೆ ಇದೆ. ಬನ್ನಿ ವೀಕ್ಷಕರೇ, ಅಲ್ಲಿ ಹೋಗಿ ನೋಡೋಣ, ಅಲ್ಲಿರುವಂತಹ ಮಾಹಿತಿಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ಮಳಿಗೆಯ ಕುರಿತಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಈ ಮಳಿಗೆಯ ಘಟಕದ ಮುಖ್ಯಸ್ಥರಾದಂತಹ ವಿಜಯ್ ಕುಮಾರ್ ಅವರು ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಒಂದು ವಿಸ್ಮಯ ಕೀಟ ಪ್ರಪಂಚ ಒಂದು ಶೀರ್ಷಿಕೆಯಲ್ಲಿ ನಾವು ಸುಮಾರು 20,000ಕ್ಕಿಂತ ಹೆಚ್ಚು ಕೀಟಗಳನ್ನು ಪ್ರದರ್ಶನದಲ್ಲಿ ನಾವು ಇಟ್ಟಿದ್ದೇವೆ. ಸೊ ಇದನ್ನು ಯಾಕೆ ಇಟ್ಟಿದ್ದೇವೆ ಅಂತ ಹೇಳಿದರೆ, ರೈತರಲ್ಲಿ ಕೀಟಗಳ ಬಗ್ಗೆ ಇರತಕ್ಕಂಥ ಅನಗತ್ಯ ಭಯ ಮತ್ತು ವಾತಾವರಣದಲ್ಲಿ ಸುಮಾರು 12 ಲಕ್ಷಕ್ಕಿಂತ ಹೆಚ್ಚು ಕೀಟ ಪ್ರಭೇದಗಳಿದ್ದಾವೆ. ಆ ಎಲ್ಲ ಕೀಟ ಪ್ರಭೇದಗಳಲ್ಲೂ ಕೂಡ ಯಾವುದು ಕೂಡ ಎಲ್ಲವೂ ಕೂಡ ರೈತನಿಗೆ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡಲ್ಲ. ಸೊ ಅದರಲ್ಲಿ ಸಾಕಷ್ಟು ಕೀಟಗಳು ನಮಗೆ ಪ್ರತಿದಿನದ ಜೀವನದಲ್ಲಿ ಸಾಕಷ್ಟು ಅನುಕೂಲಗಳನ್ನ ಮಾಡಿಕೊಡ್ತಾ ಇದ್ದಾವೆ. ಸೊ ಅದನ್ನು ನಾವು ಹೇಗೆ ವಿಂಗಡಣೆ ಮಾಡ್ತೀವಿ ಅಂತ ಹೇಳಿದ್ರೆ, ಪರತಂತ್ರ ಜೀವಿಗಳು, ಭಕ್ಷಕಗಳು, ಮತ್ತು ಸಸ್ಯಗಳಲ್ಲಿ ರೋಗವನ್ನು ಆಡ್ತಕ್ಕಂಥ ಕೀಟಗಳು, ಅದಾದಮೇಲೆ ನೆಕ್ಸ್ಟ್ ನಿಮಗೆ ಮಾನವರಲ್ಲಿ ರೋಗವನ್ನು ಆಡ್ತಕ್ಕಂಥ ಸೊಳ್ಳೆ ಮತ್ತು ನೊಣಗಳ ವರ್ಗ, ಮತ್ತು ವಿವಿಧ ಬೆಳೆಗಳಿಗೆ ಅಂದರೆ ದ್ವಿದಳ ಧಾನ್ಯಗಳಿಗಿರ್ಬೋದು, ಕಬ್ಬು ಆಗಿರ್ಬೋದು, ಹತ್ತಿ, ಎಣ್ಣೆ ಕಾಳುಗಳು, ಮತ್ತು ಎಲ್ಲ ಬೆಳೆಗಳಿಗೆ ಕಂಡು ಬರ್ತಕ್ಕಂಥ ಕೀಟಗಳನ್ನು ರೈತರ ಒಂದು ಹೊಳತಿಗಾಗಿ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಅದೇ ರೀತಿ ರೈತರ ಜೊತೆಗೆ ಕಾಲೇಜು ಮಕ್ಕಳಿಗೆ ಮತ್ತು ಪುಟಾಣಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಒಂದು ಕೀಟಗಳಿಂದಲೇ ಆಕೃತಿಗಳನ್ನು ಮಾಡಿರ್ತಕ್ಕಂಥದ್ದನ್ನ ನಾವು ಇಟ್ಟಿದ್ದೇವೆ. ಸೊ ಕಳೆದ 2 ದಿವಸಗಳಿಂದ ಸಾಕಷ್ಟು ವಿದ್ಯಾರ್ಥಿಗಳು, ರೈತರು ಒಂದು ಉತ್ತಮವಾದ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ತಾವು ಇಲ್ಲಿ ನೋಡ್ಬೋದು, ಇದು ನಾವು ಏನು ಇರುವೆಯಿಂದ ಮಾಡಿರ್ತಕ್ಕಂಥ ಒಂದು ಕಲಾಕೃತಿ. ಅದೇ ರೀತಿ ಇದು ಕರ್ನಾಟಕ ಮಾತೆಯಿಂದ ಮಾಡಿರ್ತಕ್ಕಂಥ ಕಣಜದಿಂದ ಮಾಡಿರ್ತಕ್ಕಂಥ ಕಲಾಕೃತಿ, ಮತ್ತು ಸೂಕ್ಷ್ಮ ದರ್ಶಕವನ್ನು ನಾವು ಮಿಡತೆ ಒಂದು ಪ್ರಭೇದದಿಂದ ಮಾಡಿರ್ತಕ್ಕಂಥ ಕಲಾಕೃತಿಗಳು. ಹಾಗೆ ಇಲ್ಲಿ ಸಾಕಷ್ಟು ನಿಮಗೆ ನೋಡ್ಬೋದು. ಇಲ್ಲಿ ರೇಷ್ಮೆಯ ನಾರಿಯನ್ನು ನಾವು ಮಾಡಿದ್ದೇವೆ. ಇದೇನಂತ ಹೇಳಿದ್ರೆ, ನಾವು ಕಕ್ಕೂನ್ಸ್ ಅಂದರೆ ರೇಷ್ಮೆ ಗೂಡನ್ನು ಕಟ್ ಮಾಡಿ ಅದರಿಂದ ಮಾಡಿರ್ತಕ್ಕಂಥದ್ದು. ಮತ್ತು ನಮ್ಮ ಭಾರತ ದೇಶ ಮತ್ತು ಇವನ್ನು ನಾವು ಸಿಕಾಡ ಅಂತ ಕರಿತೀವಿ. ಮತ್ತು ಬೇಸಿಗೆನಲ್ಲಿ ಇದು ಜಾಸ್ತಿ ವೆರಿ ಗುಡ್ ಸಾಂಗ್ಸ್ ಹಾಡನ್ನು ಹೇಳ್ತದೆ. ಮತ್ತು ಇದು ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇದು ಪ್ರಪಂಚದಲ್ಲೇ ಅತಿ ಉದ್ದನೆಯ ಒಂದು ಕೀಟ. ಸೊ ಇದನ್ನು ನಾವು ಸ್ಟಿಕ್ ಇನ್ಸೆಕ್ಟ್ ಅಂತ ಕರಿತೀವಿ, ಅಥವಾ ಕಡ್ಡಿ ಕೀಟ ಅಂತ ಕರಿತೀವಿ. ಸೊ ಇದನ್ನು ಇನ್ಸೆಕ್ಟ್ ಟ್ರೇಡಲ್ಲಿ ಸಾಕಷ್ಟು ನಾವು ಇಟ್ಟಾಗ ಇದಕ್ಕೆ ಹೆಚ್ಚಿನ ಬೆಲೆ ಇರ್ತಕ್ಕಂಥದ್ದು ಕೂಡ ಗೊತ್ತು. ಇದು ರೈತನಿಗೆ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ನೋಡಲಿಕ್ಕೆ ಕಡ್ಡಿ ಥರನೇ ಇರ್ತದೆ, ಆದರೆ ಇದು ಎಲೆಗಳನ್ನು ತಿಂದ್ಕೊಂಡು ತನ್ನ ಜೀವನವನ್ನು ಮಾಡ್ತಾ ಹೋಗ್ತದೆ. ಅದೇ ರೀತಿ ಕೀಟಗಳಿಂದ ನಮ್ಮ ಕನ್ನಡದ ಹಳೆಯ ಹಲ್ಮಿಡಿ ಶಾಸನವನ್ನು ಕೂಡ ನಾವಿಲ್ಲಿ ಮಾಡಿದ್ದೇವೆ. ಅದಾದಮೇಲೆ ಹಣ್ಣು ಮತ್ತು ತರಕಾರಿಗಳಿಗೆ ಬರ್ತಕ್ಕಂಥ ಕೀಟಗಳನ್ನ ನಾವು ಇಲ್ಲಿ ಗುಂಪು ಮಾಡಿದ್ದೇವೆ. ಸೊ ಹಾಗೆ ಕೀಟಗಳಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ಸುಲಭವಾಗಿ ರೈತರಿಗೆ ಮತ್ತು ಶಾಲಾ ಮಕ್ಕಳಿಗೆ ಮತ್ತು ಕಾಲೇಜು ಮಕ್ಕಳಿಗೆ ತೋರಿಸುವ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ಸೊ ಹಾಗೆ ತಾವು ಬರ್ಬೋದು. ಇಲ್ಲಿ ಕೂಡ ನಮ್ಮ ಕಲೆ ಮತ್ತು ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಒಂದು ಮಲೆನಾಡಿನ ಒಂದು ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಒಂದು ಯಕ್ಷಗಾನದ ಚಿತ್ರವನ್ನು ನಾವು ಇರುವೆಯಿಂದ ಮಾಡಿದ್ದೇವೆ. ಅದು ಮಾಡಲಿಕ್ಕೆ ಸಾಕಷ್ಟು ಪೇಷನ್ಸ್ ಬೇಕು. ಅದೇ ರೀತಿ ಇಲ್ಲಿ ಹಂಪಿಯ ನಮ್ಮ ವೈಭವದ ಕಲ್ಲಿನ ರಥವನ್ನು ಕೂಡ ನಾವು ಕೀಟದಲ್ಲೇ ಮಾಡಿದ್ದೇವೆ. ಮತ್ತು ಕೀಟಗಳ ರೆಕ್ಕೆಯ ಮುಖಾಂತರ ನಾವು ಒಂದು ಅಂಶವನ್ನು ಮಾಡಿದ್ದೇವೆ. ಅದೇ ರೀತಿ ಮುಂದಿನ ವರ್ಷ ಪ್ರಸ್ತುತ ಈ ನಮ್ಮ ಕೇಂದ್ರ ಸರ್ಕಾರ ಏನು ಭಾರತದಕ್ಕೆ ಒಂದು 5ನೇ ತಲೆಮಾರಿನ ಒಂದು ಸುಖಾಯಿ ಜೆಟ್ ಬೇಕಾಗಿರ್ತದೆ ನಮ್ಮ ಆಪರೇಷನ್ ಸಿಂಧೂರ ಆದಮೇಲೆ. ಅದಕ್ಕೋಸ್ಕರ ನಾವು ಭತ್ತದಲ್ಲಿ ಕಂಡು ಬರ್ತಕ್ಕಂಥ ತೆನೆ ತಿಗಣೆಯ ಒಂದೊಂದನ್ನು ಬಳಸ್ಕೊಂಡು ನಾವು ಇಲ್ಲಿ ಮಾಡಿದ್ದೇವೆ. ಮತ್ತು ನಮ್ಮ ಮೈಸೂರಿನ ಮತ್ತು KRS ಡ್ಯಾಮ್ ನಮ್ಮ ಅನ್ನದಾತ್ರೆ ಅಂತ ಹೇಳ್ಬೋದು ನಮ್ಮ ರೈತರಿಗೆ. ಸೊ ನಾಲ್ವಡೆ ಕೃಷ್ಣರಾಜ ಒಡೆಯರ ಕಲಾಕೃತಿಗಳನ್ನು ಕೂಡ ಇರುವೆ ಮುಖಾಂತರ ತೋರಿಸಿದ್ದೇವೆ. ಹಾಗೆ ಮೈಸೂರಿನ ಅರಮನೆಯನ್ನು ಮಾಡಿದ್ದೇವೆ. ಅದಾದಮೇಲೆ ವಿ.ಸಿ. ನಿರ್ಮಾತೃ ಸರ್ ಎಂ ವಿಶ್ವೇಶ್ವರಯ್ಯವನ್ನು ಕೂಡ ಮಾಡಿದ್ದೇವೆ. ಅದೇ ರೀತಿ ಇಲ್ಲಿ ತಾವು ನೋಡಬಹುದು, ನಮ್ಮ ರಾಷ್ಟ್ರೀಯ ಪ್ರಾಣಿಯಾದಂತಹ ಟೈಗರನ್ನು ನಾವು ರೆಕ್ಕೆಗಳ ಮುಖಾಂತರ ನಾವು ಮಾಡಿದ್ದೇವೆ. ಈ ರೀತಿ ಸಾಕಷ್ಟು ಕೀಟಗಳ ಒಂದು ಕಲಾಕೃತಿಯನ್ನು ನಾವು ಮಾಡಿದ್ದೇವೆ. ಮತ್ತು ಕೀಟಗಳ ಒಂದು ವಿಸ್ಮಯ ಏನಪ್ಪ ವಿಸ್ಮಯ ಅಂತ ಹೇಳಿದ್ರೆ, ಕೀಟಗಳು ವಾತಾವರಣಕ್ಕೆ ತನ್ನಗೆ ಶತ್ರು ಯಾವಾಗ ಬರ್ತಾರೆ ಆವಾಗ ವಾತಾವರಣಕ್ಕೆ ತಕ್ಕಂತೆ ಅವು ನಟಿಸ್ತಾ ಇರ್ತವೆ. ತಾವಿಲ್ಲಿ ನೋಡ್ಬೋದು, ಇಲ್ಲಿ ಕೀಟ ಕಾಣಿಸೋದೇ ಇಲ್ಲ. ಆ್ಯಕ್ಚುಲಿ ಕೀಟ ಇದೆ. ಇಲ್ಲಿ ಫುಲ್ಗೋರೆಡ್ ಬಗ್ಸ್ ಅಂತ ಕರಿತೀವಿ. ಇಲ್ಲಿ ನೀವು ಲಾಂಗನ್ ಗ್ರಾಸಪರ್ಸ್ ಆಗಿರ್ಬೋದು. ಇದು ಪ್ರಿಡೇಟರ್ ಅಂದರೆ ಭಕ್ಷಕ
ಒಂದು ಮರಿಹುಳ ಆಗಿರ್ಬೋದು. ಇದೇ ರೀತಿ ಏನಾದರೂ ಈ ಮರಗಳ ಮೇಲೆ ಏನಾದರೂ ಕೀಟಗಳನ್ನು ತಿನ್ನಲಿಕ್ಕೆ ಹಾವು ಬಂದಾಗ ಅವು ಹಾವಿನ ರೂಪದಲ್ಲಿ ಅವು ಚೇಂಜ್ ಆಗ್ತವೆ. ಓಕೆ, ಅದನ್ನು ನಾವೆಲ್ಲ ಇಲ್ಲಿ ವಿಸ್ಮಯಕಾರಿ ಅಂತ ಕೇಳಿದ್ವಿ. ಇದು ಮರದ ಟೊಂಗೆ. ಇಲ್ಲಿ ರೈತರಿಗೆ ಗೊತ್ತಾಗೋದಿಲ್ಲ, ವಿದ್ಯಾರ್ಥಿ ಮಕ್ಕಳಿಗೂ ಕೂಡ ಗೊತ್ತಾಗೋದಿಲ್ಲ. ಸೊ ಆದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಪತಂಗ ಇದೆ, ಅದೇ ರೀತಿ ಅದು ಡಿಪಿಕ್ಟ್ ಮಾಡ್ತಾ ಕೂತಿದೆ. ಸೊ ಈ ರೀತಿ ಎಲ್ಲ ಇದು ನೋಡಿ, ಮತ್ತು ಎಲೆಯ ಆಕಾರದಲ್ಲೇ ನಮಗೆ ಕೀಟಗಳು ಇರ್ತಕ್ಕಂಥದ್ದು ಗೊತ್ತಿದೆ. ಕಡ್ಡಿ ಕೀಟ ಆವಾಗಲೇ ನಿಮಗೆ ಹೇಳಿದೆ, ಎಲೆಯ ಕೀಟ. ಹೀಗೆ ಸಾಕಷ್ಟು ಒಂದು ಈ ಮಳಿಗೆನಲ್ಲಿ ಈ ರೈತರಿಗೆ ಅನುಕೂಲವಾಗುವಂತೆ ಈ ಒಳ್ಳೆ ಕೀಟಗಳು ಮತ್ತು ಕೆಟ್ಟ ಕೀಟಗಳನ್ನು ಹೇಗೆ ಅವರು ಪತ್ತೆ ಹಚ್ಕೊಳ್ಬೇಕು. ಯಾಕಂದರೆ ಕೀಟಗಳಿಲ್ಲದೆ ನಾವು ಇರಲಿಕ್ಕೆ ಆಗೋದಿಲ್ಲ. ಈಗ ಮನುಷ್ಯರ ರೀತಿ ಗಿಡಗಳಲ್ಲೂ ಕೂಡ ಗಂಡು ಗಿಡ ಮತ್ತು ಹೆಣ್ಣು ಗಿಡ, ಹೆಣ್ಣು ಮತ್ತು ಗಂಡು ಬೇರೆ ಬೇರೆ ಜಾಗದಲ್ಲಿ ಇರ್ತವೆ. ಅದನ್ನು ಪರಾಗಸ್ಪರ್ಶ ಮಾಡಿ ಹೆಣ್ಣು ಮತ್ತು ಗಂಡನ್ನು ಒಟ್ಟಿಗೆ ಸೇರಿಸ್ಬೇಕಂತ ಹೇಳಿದ್ರೆ ನಾವು ಕೀಟಗಳ ಬೇಕು. ಕೀಟ ಇಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿ ಕಾಳುಗಳು ಕಟ್ಟೋದಿಲ್ಲ, ದವಸ ಧಾನ್ಯಗಳು ಬರೋದಿಲ್ಲ, ಹೂಗಳು ಕೂಡ ಬರೋದಿಲ್ಲ, ಮತ್ತು ನಿಮಗೆ ಯಾವುದೇ ರೀತಿಯ ಗುಣಮಟ್ಟ ಬರೋದಿಲ್ಲ. ಅದರಲ್ಲೂ ಕೂಡ ಈ ಕುಂಬಳ ಜಾತಿಯ ತರಕಾರಿಗಳಲ್ಲಿ ಜೇನುನೊಣ ಮತ್ತು ಪರಾಗಸ್ಪರ್ಶಗಳು ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ರೀತಿಯ ಕಾಯಿಯನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಸೊ ಅದೇ ರೀತಿ ನಾವು ಈ ಕೀಟಗಳ ವರ್ಗದನ್ನು ಕೂಡ ನಾವು ಇಲ್ಲಿ ಮಾಡಿದ್ದೇವೆ. ದುಂಬಿಗಳು, ಇದರಲ್ಲಿ ಈ ಒಂದು ಕೀಟಗಳ ಒಂದು ವರ್ಗದಲ್ಲಿ ಸುಮಾರು 1,85,000 ಪ್ರಭೇದಗಳಿದ್ದಾವೆ. ಮತ್ತು ಚಿಟ್ಟೆ ಮತ್ತು ಪತಂಗ ಎರಡನೇ ಅತಿ ದೊಡ್ಡ ವರ್ಗ. ಈ ಒಂದು ಪ್ರಭೇದದಲ್ಲಿ ಈ ಒಂದು ವರ್ಗದಲ್ಲಿ ಸುಮಾರು 1,56,000 ಪ್ರಭೇದಗಳಿದ್ದಾವೆ. ಇವೆಲ್ಲ ಕೀಟಗಳನ್ನು ಕೂಡ ನಾವು ಸಂರಕ್ಷಣೆ ಮಾಡಿ ನಮ್ಮ ವಿಭಾಗದಲ್ಲಿ ನಾವು ಇರಿಸಿದ್ದೇವೆ ಸುಮಾರು ಕಳೆದ 20-25 ವರ್ಷಗಳಿಂದ. ಸೊ ಅದೇ ರೀತಿ ಇದು ನೊಣಗಳು, ಇದು 3ನೇ ಅತಿ ದೊಡ್ಡ ವರ್ಗ. ಮತ್ತು ಇದು ಮೆಡಿಕಲಿ ಇಂಪಾರ್ಟೆಂಟ್, ಅಂದರೆ ಮನುಷ್ಯರಲ್ಲಿ ಸಾಂಕ್ರಾಮಿಕ ರೋಗಗಳನ್ನ ಹರಡ್ತಕ್ಕಂಥ ಕೀಟಗಳನ್ನು ಕೂಡ ನಾವು ಇಲ್ಲಿ ರೈತರಿಗೆ ಒಳ್ಳೆಯದಾಗಲಿ ಅಂತೇಳಿ ಅದನ್ನು ಪರಿಚಯ ಮಾಡಿದ್ದೇವೆ. ಸೊ ಅದೇ ರೀತಿ ಬೆಳೆಗೆ ಕಂಡು ಬರ್ತಕ್ಕಂಥ ಕೀಟಗಳು ಅಂದರೆ ತರಕಾರಿಗಳಾಗಿರ್ಬೋದು, ಎಣ್ಣೆಕಾಳುಗಳಾಗಿರ್ಬೋದು. ತಾವು ನೋಡ್ಬೋದು ಇಲ್ಲಿ ತೆಂಗು ಬೆಳೆಯಲ್ಲಿ ಕಂಡು ಬರ್ತಕ್ಕಂಥ ಕೀಟಗಳು, ಕಬ್ಬಿನ ಬೆಳೆಯಲ್ಲಿ ಕಂಡು ಬರ್ತಕ್ಕಂಥ ಕೀಟಗಳು. ಮತ್ತು ರೈತರು ಹೇಗೆ ತೆಂಗಿನ ಬೆಳೆ ಆಗಿರ್ಬೋದು, ಕಬ್ಬಿನ ಬೆಳೆ ಆಗಿರ್ಬೋದು, ಒಂದು ವೇಳೆ ರೈತರು ಹೋದಾಗ ಅವು ಕೀಟಗಳು ಅಥವಾ ಶತ್ರು ಕೀಟಗಳು ಅಥವಾ ಮಿತ್ರ ಕೀಟಗಳು ಅಂತ ಈಸಿಯಾಗಿ ಅವರು ಐಡೆಂಟಿಫೈ ಮಾಡಲಿಕ್ಕೆ ಇವೆಲ್ಲನೂ ಕೂಡ ನಾವು ರೈತರಿಗೆ ಗೋಸ್ಕರ ನಾವು ಇಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ ಕಳೆದ ಒಂದು ತಿಂಗಳ ಸತತ ನಮ್ಮ ಶ್ರಮದಿಂದ. ಅದೇ ರೀತಿ ಈ ಭಕ್ಷ್ಯಗಳು, ಕೀಟ ಅಂತ ಹೇಳಿದ್ರೆ ಭಯ ಬೇಕಾಗಿಲ್ಲ. ಯಾಕಂದರೆ ಇದುವರೆಗೂ ಕೂಡ ನಾವು ಸುಮಾರು 12 ಲಕ್ಷ ಕೀಟದ ಪ್ರಭೇದಗಳನ್ನು ಪತ್ತೆ ಹಚ್ಚಿದ್ದೇವೆ. ಆದರೆ 12 ಲಕ್ಷ ಪ್ರಭೇದಗಳಲ್ಲಿ ಕೇವಲ 6 ಲಕ್ಷ ಕೀಟಗಳು ಮಾತ್ರ ತೊಂದರೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಇನ್ನುಳಿದ ಎಲ್ಲ ಕೀಟಗಳು ರೈತನ ಮಿತ್ರ ಕೀಟಗಳು ಅಂತ ನಾವು ಹೇಳ್ತೇವೆ. ಸಾಕಷ್ಟು ವಾತಾವರಣದ ಅನುಕೂಲ ಮಾಡಿಕೊಡ್ತೇವೆ. ಆ ಒಂದು ಕೀಟಗಳನ್ನು ನಾವು ಪರಾಗಸ್ಪರ್ಶ ಕೀಟಗಳು ಅಂತ ಹೇಳ್ಬೋದು, ಮತ್ತು ಭಕ್ಷ್ಯ ಕೀಟಗಳು ಅಂತ ಕೂಡ ಕರಿತೀವಿ. ಅಂದರೆ ಇವು ರೈತನಿಗೆ ಏನು ತೊಂದರೆ ಮಾಡ್ತವೆ ಆ ಒಂದು ಕೀಟಗಳನ್ನು ತಿಂದು ರೈತನಿಗೆ ಒಳ್ಳೆಯದನ್ನು ಮಾಡಿ ಮತ್ತು ರೈತನ ಶತ್ರು ಕೀಟಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಇರ್ತದೆ. ಸೊ ಅದಾದಮೇಲೆ ಪರತಂತ್ರ ಜೀವಿಗಳು ಅಂತೇಳಿ ಏನಂದರೆ ಈ ಮೊಟ್ಟೆ ಆಗಿರ್ಬೋದು, ಅಂದರೆ ರೈತನಿಗೆ ತೊಂದರೆ ಮಾಡ್ತಕ್ಕಂತಹ ಮೊಟ್ಟೆ ಆಗಿರ್ಬೋದು, ಮರಿಹುಳು ಆಗಿರ್ಬೋದು, ಲಾರ್ವಾ ಆಗಿರ್ಬೋದು, ಪ್ಯೂಪ ಆಗಿರ್ಬೋದು ಅಥವಾ ಕೋಶ ಆಗಿರ್ಬೋದು, ಈ ಒಂದು ರೈತನ ಶತ್ರು ಕೀಟಗಳನ್ನು ತನ್ನ ದೇಹದಿಂದ ಹೊರಬರ್ತಾ ಇರತಕ್ಕಂತಹ ವಾಸನೆಯಿಂದ ಪತ್ತೆ ಹಚ್ಚಿ ಈ ನಮ್ಮ ರೈತನ ಮಿತ್ರ ಕಣಜಗಳು ಅವನ್ನು ಹುಡುಕಿ ಅವರ ದೇಹದ ಒಳಗಡೆ ತನ್ನ ಮೊಟ್ಟೆಗಳನ್ನು ಇಟ್ಟುಬಿಡುತ್ತೆ. ತನ್ನ ಮೊಟ್ಟೆಗಳನ್ನು ಹಿಟ್ಟಾಗಿ ಏನಾಗ್ತದೆ, ಅವು ತಿಂದು ಆ ಮೊಟ್ಟೆಗಳನ್ನು ಕೀಟದ ಸಂಖ್ಯೆಯನ್ನು ಕಡಿಮೆ ಮಾಡಿ ರೈತನಿಗೆ ಅನುಕೂಲವನ್ನು ಮಾಡಿಕೊಡ್ತದೆ. ಇದನ್ನೆಲ್ಲ ರೈತರು ತಿಳ್ಕೊಳ್ಬೇಕು. ನಾವು ಕೂಡ ಸಾಕಷ್ಟು ಟ್ರೈನಿಂಗ್ನ ಮುಖಾಂತರ ಡಿಪಾರ್ಟ್ಮೆಂಟ್ ಕಡೆಯಿಂದ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಲ್ಲಿ ಕ್ಷೇತ್ರಪಾಯಗಳನ್ನು ಮಾಡಿ ಮತ್ತು ಅಲ್ಲಿ ಗೆಸ್ಟ್ ಲೆಕ್ಚರ್ನ ಕೊಡೋದ್ರ ಮುಖಾಂತರ ನಾವು ಪ್ರತಿ 2 ತಿಂಗಳಿಗೊಮ್ಮೆ ಅವರಿಗೆ ತಿಳಿಸ್ತಾ ಬರ್ತಿರ್ತೇವೆ. ಸೊ ಇದೇ ರೀತಿ ತಾವು ನೋಡಿರ್ಬೋದು ಇಲ್ಲಿ ಕೀಟದ ವಿವಿಧ ಕಲಾಕೃತಿಗಳು ನಾವು ಪುಟ್ಟ ಪುಟಾಣಿ ಮಕ್ಕಳಿಗೆ ಅಥವಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮತ್ತು ರೈತರಿಗೆ ಒಂದು ಕೀಟದ ಬಗ್ಗೆ ಇರತಕ್ಕಂತಹ ಕೋಪ ಮತ್ತು ಭಯ, ಆತಂಕ ಬೇಡ ಅನ್ನುವ ನಿಟ್ಟಿನಲ್ಲಿ ಈ ಒಂದು ಕಲಾಕೃತಿಗಳನ್ನು ನಾವು ಮಾಡಿದ್ದೇವೆ. ಸೊ ಇಲ್ಲಿ ತಾವು ನೋಡ್ಬೋದು, ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದೇವೆ. ಸೊ ಪ್ರತಿಯೊಂದಕ್ಕೂ ಕೂಡ ಶೀರ್ಷಿಕೆ ಕೊಟ್ಟಿದ್ದೇವೆ, ನನ್ನನ್ನು ಕೊಲ್ಲಬೇಡಿ, ರಕ್ಷಣೆ ಮಾಡಿ ಅಂತ. ಸೊ ಏನಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಒಂದು ಕೃಷ್ಣಮೃಗದ ಬೇಟೆ ಒಂದು ಇನ್ಸಿಡೆನ್ಸ್ ಆಗಿರ್ಬೋದು, ಅಥವಾ ಕೃಷ್ಣಮೃಗದ ಸಾವು ಕಳೆದ 15-20 ದಿವಸಗಳಲ್ಲಿ ಬೆಳಗಾಂನಲ್ಲಿ ಆಗ್ತಕ್ಕಂಥದ್ದು. ಹಾಗಾಗಿ ಅದನ್ನು ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಕೊಟ್ಟಿದ್ದೇವೆ. ಅದೇ ರೀತಿ ಜಗತ್ತು ಕಂಡ ಅತ್ಯಂತ ಲೀಡರ್ ಅಂತ ಕರಿತೀವಿ, ಅಡಾಲ್ಫ್ ಹಿಟ್ಲರ್. ಸೊ ಅದನ್ನು ಹಿಟ್ಲರ್ ಫೇಸ್ ಬಗ್ಗೆ ಅಂತಲೇ ಕರಿತೀವಿ. ತಾವು ಸೂಕ್ಷ್ಮವಾಗಿ ತಾವು ಫೋಕಸ್ ಮಾಡಿ ನೋಡ್ಬೋದು. ಇದು ಹಿಟ್ಲರ್ನ ಮುಖದ ಆಕೃತಿಯಲ್ಲೇ ಕಾಣಿಸ್ತಾ ಹೋಗ್ತದೆ. ಇದು ಅವನು ಬಳಸ್ತಾ ಇರ್ತಕ್ಕಂತಹ ಆರ್ಮಿ ಕ್ಯಾಪ್,
ಇದು ಅವನ 2 ಕಣ್ಣುಗಳು, ಮತ್ತು ಇದು ಅವನ ಒಂದು ಚಿಕ್ಕ ಮೀಸೆ, ಅದನ್ನು ಹಿಟ್ಲರ್ ಫೇಸ್ಟ್ ಬಗ್ ಅಂತ ಕರಿತೀವಿ. ಅದಕ್ಕೋಸ್ಕರ ನಾನು ಹಿಟ್ಲರ್ ರೀತಿ ಕಾಣುತ್ತಿಲ್ಲವೇ ಅಂತ ಹೇಳಿದಾಗ ರೈತರು ಎಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ತುಂಬ ಉತ್ಸುಕತೆಯಿಂದ ಅವರು ನೋಡ್ತಕ್ಕಂಥದ್ದನ್ನ ನಾವು ಪರಿಸಿದ್ದೇವೆ. ಓಕೆ, ಸೊ ಅದಾದಮೇಲೆ ಇಲ್ಲಿ ತಾವು ನೋಡ್ಬೋದು, ಇದನ್ನು ಮ್ಯಾಜಿಕ್ ಸಿಕಾಡ ಸ್ಪೀಸ್ ಅಂತ ಕರಿತೀವಿ. ಈ ಸಿಕಾಡ ಎಂಟೈರ್ ಕೀಟಗಳ ಒಂದು ವರ್ಗದಲ್ಲೇ ಪ್ರಭೇದಗಳಲ್ಲೇ ಇದರ ಮರಿಹುಳು ಅತಿ ಹೆಚ್ಚು, ಅಂದರೆ ಸುಮಾರು 37 ವರ್ಷ ಮಣ್ಣಿನಲ್ಲಿ ಬದುಕ್ತಾ ಹೋಗುತ್ತೆ. ಇದು ಒಂದು ಸ್ಪೆಷಾಲಿಟಿ, ಅದೇ ವಿಸ್ಮಯ ಅಂತ ಕರೆಯೋದು. ಓಕೆ, ಇದು ನಮಗೆ ನನ್ನಿಂದ ಮಳೆ ಬರುವುದನ್ನು ನಿರೀಕ್ಷಿಸುವರು ಯಾವುದು. ಸೊ ಮಳೆಗಾಲದಲ್ಲಿ ಆಗಿರ್ಬೋದು, ಯಾವುದೇ ಒಂದು ಕಾಲದಲ್ಲಿ ಆಗಿರ್ಬೋದು, ಈ ಡ್ರ್ಯಾಮ್ಸ್ ಆ್ಯಂಡ್ ಫ್ಲೈಸ್ ಮತ್ತು ಡ್ರ್ಯಾಗನ್ ಫ್ಲೈಸ್ ಅಂತ ಕರಿತೀವಿ ಇದನ್ನು, ಅಥವಾ ರೈಲ್ ಚಿಟ್ಟೆ ಅಂತ ಕರಿತೀವಿ. ಇದರ ಸಂಖ್ಯೆ ವಾತಾವರಣದಲ್ಲಿ ಜಾಸ್ತಿ ಆದಾಗ ನಮಗೆ ಮಳೆಯ ಒಂದು ನಿರೀಕ್ಷಣೆ ಕೂಡ ನಮಗೆ ಗೊತ್ತಾಗ್ತದೆ. ಸೊ ಅದೇ ರೀತಿ ನಾನು ನಿಮಗೆ ಹೇಳಿದೆ, ಸೊ ಈ ಕೀಟಗಳಿಂದ ಸಾಕಷ್ಟು ಒಂದು ಫ್ಯಾಸಿನೇಟಿಂಗ್ ಅಂತ ಹೇಳ್ತೀವಿ. ಫ್ಯಾಸಿನೇಟಿಂಗ್ ಅಂತ ಹೇಳಿದ್ರೆ ಅದು ಒಂದು ಎಸ್ಥೆಟಿಕ್ ಇಂಪಾರ್ಟೆನ್ಸ್. ಎಸ್ಥೆಟಿಕ್ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ಕೀಟಗಳ ಉಲ್ಲಾಸ ಉತ್ಸಾಹ ಆಗುತ್ತೆ ನೋಡಿದಾಗ. ಈಗ ಯಾವುದೇ ಒಂದು ಚಿಟ್ಟೆಯನ್ನು, ಒಂದು ದೊಡ್ಡ ಪತಂಗವನ್ನು ಚಿಕ್ಕ ಮಕ್ಕಳ ಹತ್ರ ನಾವು ಇಟ್ಟ ತಕ್ಷಣ ಅವರ ಒಂದು ಲ್ಯಾಂಗ್ವೇಜೇ ಬೇರೆ ಇರುತ್ತೆ. ಆ ಲ್ಯಾಂಗ್ವೇಜ್ ಏನಿದೆ ವಾವ್ ಅಂತ ಹೇಳ್ತಾರೆ. ಓಕೆ, ಸೊ ಆ ರೀತಿ ಈ ಆಭರಣಗಳನ್ನು ನಾವು ದುಂಬಿಗಳಿಂದ ನಿರ್ಮಿಸಿದ್ದೇವೆ. ಅದೇ ರೀತಿ ಅತಿ ದೊಡ್ಡ ಕೀಟ ಪ್ರಭೇದ ಏನಿದೆ, ದುಂಬಿಗಳ ಒಂದು ಪ್ರಭೇದಗಳನ್ನು ನಾವು ಸೆಲೆಕ್ಟೆಡ್ ಒಂದು ಇನ್ಸೆಕ್ಟ್ಸನ್ನು ನಾವು ಇಲ್ಲಿ ಇಟ್ಟಿದ್ದೇವೆ. ಸೊ ಅದಾದಮೇಲೆ ಜೇನುಗಳುಗಳು ಮತ್ತು ಪರಾಗಸ್ಪರ್ಶಗಳ ಒಂದು ರೋಲ್ ಏನು ಅನ್ನೋದನ್ನು ತಿಳಿಸ್ಕೊಳ್ಳೋಕ್ಕಾಗಿ ನಾನಿಲ್ಲದೆ ಜಗವಿಲ್ಲ, ಏಕೆಂದರೆ ನಾನು ಪರಾಗಸ್ಪರ್ಶಿ. ಯಾಕೆಂದರೆ ಗಿಡಗಳಲ್ಲಿ ಹೂವುಗಳು ಇರ್ತವೆ, ಗಂಡು ಒಂದು ಕಡೆ ಇರ್ತದೆ, ಹೆಣ್ಣು ಒಂದು ಕಡೆ ಇರ್ತದೆ. ಎರಡೂ ಕೂಡ ಮದುವೆಯಾಗಿ ಕಾಯಿ ಮಾಡ್ತಕ್ಕಂಥದ್ದು, ಕಾಳು ಮಾಡ್ತಕ್ಕಂಥದ್ದು, ಹಣ್ಣು ಮಾಡ್ತಕ್ಕಂಥದ್ದು ಪರಾಗಸ್ಪರ್ಶಗಳು. ಓಕೆ, ಅದೇ ರೀತಿ ಇಲ್ಲಿ ಕಾಣಿಸ್ಬೋದು ನಾನು DDT. ಇದು ಒಂದು ಕೀಟನಾಶಕ. ಈ ಕೀಟನಾಶಕ ಪ್ರಪಂಚದ ಮೊದಲನೇ ಕೀಟನಾಶಕ. ಇದನ್ನು ಸಾಕಷ್ಟು ಸಾರಿ ಬಳಸಿ ಇದರಿಂದ ಆಗ್ತಿರ್ತಕ್ಕಂಥ ದುಷ್ಪರಿಣಾಮ ಮತ್ತು ಈವನ ತಾಯಿಯ ಎದೆ ಹಾಲಲ್ಲೂ ಕೂಡ ಇದು ಕಾಣಿಸ್ಕೊಳ್ತು. ಹಾಗಾಗಿ ಇದನ್ನು ಬ್ಯಾನ್ ಮಾಡಿದ್ದಾರೆ. ಅದೊಂದು ಒಳ್ಳೆಯ ವಿಚಾರ. ಇದರ ಒಂದು ಕೆಮಿಕಲ್ ಸ್ಟ್ರಕ್ಚರನ್ನು ಕೂಡ ನಾವು ಕೀಟದಿಂದನೇ ನಾವು ಮಾಡಿದ್ದೇವೆ. ಸೊ ಅದೇ ರೀತಿ ರಾಮನಿಂದ ರಾವಣನ ಸಂಹಾರ, ಸೊ ದುಂಬಿಯಿಂದ ಮಾಡಿ ನಾವು 10 ತಲೆಯನ್ನು ಹಾಕಿ ನಾವು ಇಲ್ಲಿ ರಾವಣನ ರೂಪದಲ್ಲಿ ನಾವು ಮಾಡಿದ್ದೇವೆ. ಇದು ಬಿಸಿಲಿನ ಕುದುರೆಗಳು. ಇವು ರೈತನಿಗೆ ಅತ್ಯಂತ ಒಳಿತನ್ನು ಮಾಡ್ತಕ್ಕಂಥ ಒಂದು ಕೀಟಗಳ ಗುಂಪು. ಇದನ್ನು ನಾವು ಭಕ್ಷಕ ಕೀಟಗಳಂತ ಕರಿತೀವಿ. ಪ್ರತಿ ಒಂದು ದಿವಸದಲ್ಲೂ ಕೂಡ ಇವು ಸುಮಾರು 150ರಿಂದ 200 ಕೀಟಗಳನ್ನು ಅವು ತಿಂತಾ ಹೋಗ್ತವೆ. ಮತ್ತು ಇಲ್ಲಿ ಕಾಣಿಸ್ತಕ್ಕಂಥದ್ದು ಫ್ರೂಟ್ ಸಕ್ಕಿಂಗ್ ಮಾತ್, ಅಂದರೆ ಹಣ್ಣಿನಲ್ಲಿ ರಸವನ್ನು ಇರ್ತಕ್ಕಂಥ ಒಂದು ಕೀಟ. ಯಾವುದೋ ಸೀಬೆ ಆಗಿರ್ಬೋದು, ಮಾವು ಆಗಿರ್ಬೋದು, ಸೀಬೆ ಆಗಿರ್ಬೋದು. ಅದೇ ರೀತಿ ಈ ಕಿತ್ತಳೆ ಹಣ್ಣುಗಳಾಗಿರ್ಬೋದು, ಇದರಲ್ಲಿ ಹಣ್ಣುಗಳನ್ನು ಇಡ್ತಕ್ಕಂಥದ್ದು. ಇವೆಲ್ಲ ಚಿಟ್ಟೆಯ ಪ್ರಭೇದಗಳು. ಮತ್ತು ತಾವು ಇಲ್ಲಿ ನೋಡ್ಬೋದು, ಒಂದು ಆಕರ್ಷಣೀಯವಾಗಿ ಒಂದು ಮೆಸೇಜನ್ನು ಕೊಡ್ತಾ ಇದ್ದೇವೆ. ಅಂದರೆ ಏನಂತ ಹೇಳಿದ್ರೆ, ಈ ಕುದುರೆಯನ್ನು ನಾವು ಈ ನಿಂಪ್ಯಾಲಿಡ್ಸ್ ಅಂತ ಬಟರ್ಫ್ಲೈಸ್ ಬರುತ್ತೆ, ಅದರ ವೇಸ್ಟ್ ವಿಂಗ್ಸಿಂದ ನಾವು ಅದನ್ನು ಮಾಡಿದ್ದೇವೆ. ಇದನ್ನು ಒಂದು ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಯಾರು ಕೂಡ ತಾವು ಕಷ್ಟಪಟ್ಟು ದುಡಿದಂಥ ದುಡ್ಡನ್ನು ಜೂಜ್ಗೆ ಬಳಸಬಾರ್ದು. ಅದು ಯಾವುದೇ ಜೂಜ್ ಆಗಿರ್ಬೋದು, ರೇಸ್ ಹಾರ್ಸ್ ಆಗಿರ್ಬೋದು, ಅಥವಾ ಇಸ್ಪಿಟ್ ಆಡ್ತಕ್ಕಂಥದ್ದು, ಅದನ್ನು ಮಾಡಬೇಡಿ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ನನ್ನ ಬಾಲಕ್ಕೆ ಜೂಜು ಕಟ್ಟಿ ಬಡವರಾಗಬೇಡಿ ಅಂತ ನಾವು ತಿಳಿಸ್ಕೊಟ್ಟಿದ್ದೇವೆ. ಸೊ ಸಾಕಷ್ಟು ಪ್ರಶಂಸೆ ಕೂಡ ಬಂದಿದೆ. ಇದು ಕೂಡ ಸಿಕಾಡ. ಇದೆಲ್ಲ ದುಂಬಿಗಳು ಬಜ್ಜಿಂಗ್ ಸೌಂಡ್ ಅಂತ ಕರಿತೀವಿ. ವಾತಾವರಣದಲ್ಲಿ ಒಂದು ಲ್ಯಾಂಡ್ಸ್ಕೇಪಲ್ಲಿ ಇವು ಎಷ್ಟು ಸುಂದರವಾಗಿ ಹಾಡು ಹೇಳ್ತವೆ ಅಂತ ಹೇಳಿದ್ರೆ ಅದನ್ನು ನೋಡಲಿಕ್ಕೆ ಒಂದು ಆಹ್ಲಾದ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಕೇರಳ ಸ್ಟೇಟಿನಲ್ಲಿ ಏನು ನಾವು ಶಬರಿಮಲೆ ಮತ್ತು ಸರೌಂಡಿಂಗ್ ಏನು ಏರಿಯಾ ಬರ್ತದೆ ಅದನ್ನು ಸೈಲೆಂಟ್ ವ್ಯಾಲಿ ಆಫ್ ಕೇರಳ ಅಂತ ಕರಿತೀವಿ, ಬಿಕಾಸ್ ಆಫ್ ಸಿಕಾಡ. ಅಲ್ಲಿ ಈ 2 ಸ್ಪೀಸ್ ಏನು ಕಾಣಿಸ್ತವೆ, ಇದು ಡಾಮಿನೆಂಟ್ ಸ್ಪೀಸೀಸ್. ಓಕೆ, ಮ್ಯಾಜಿಕ್ ಸಿಕಾಡ, ಲುನಾಟ ಅಂತೇಳಿ ಇವು ಸಾಮಾನ್ಯವಾಗಿ ನಮ್ಮ ಒಂದು ಕರ್ನಾಟಕದಲ್ಲೇ ಸಿಗ್ತವೆ. ಸೊ ಇವು ಡೊಮೆಸ್ಟಿಕ್ ಮತ್ತು ನಾನ್ ಡೊಮೆಸ್ಟಿಕ್ ಅಂದರೆ ನಾವು ಸಾಕ್ತಕ್ಕಂತಹ ವಿವಿಧ ಬಗೆಯ ರೇಷ್ಮೆಯ ಪ್ರಭೇದಗಳು, ಹುಳುವಿನ ಪ್ರಭೇದಗಳು. ಅದರ ಪತಂಗ ಇದು ತಾವು ನೋಡಿರ್ಬೋದು, ಟಸ್ಸರ್ ಆಗಿರ್ಬೋದು, ಹೆರಿ ಆಗಿರ್ಬೋದು, ಮುಗ ಆಗಿರ್ಬೋದು. ಅದಾದಮೇಲೆ ನೆಕ್ಸ್ಟು ಇದು ನಮ್ಮ ರಾಮನಗರ ಮತ್ತು ದಕ್ಷಿಣ ಭಾರತದಲ್ಲಿ ಏನು ನಾವು ಬಳಸ್ತೀವಿ, ಮಲ್ಬರಿ ಅಂದರೆ ಹಿಪ್ಪನೇರಳೆಯ ಪತಂಗ, ರೇಷ್ಮೆ ಪತಂಗ. ಇದು ಅದರ ಒಂದು ಪ್ರೌಢ ಕೀಟ. ಸೊ ಇಲ್ಲಿ ನಾವು ಏನು ತೋರಿಸ್ಲಿಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ರೆ, ಕೀಟಗಳು ಇರಲಿರ್ತಕ್ಕಂಥ ಜಗವಿಲ್ಲ. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಜಲಚರ ಕೀಟಗಳು ಕೂಡ ನಮಗೆ ಇದ್ದಾವೆ. ಇದನ್ನು ನಾವೇಂತ ಕರಿತೀವಿ ಅಂದರೆ ವಾಟರ್ ಸ್ಕಾರ್ಪಿಯನ್ ಅಂತ ಕರಿತೀವಿ. ಇದು ಸ್ಕಾರ್ಪಿಯನ್ ರೀತಿಯೇ ಇದೆ, ಆದರೆ ಯಾವುದೇ ರೀತಿಯ ಒಂದು ವಿಷ ಇದರಲ್ಲಿ ಇರೋದಿಲ್ಲ. ಓಕೆ, ವಾಟರ್ ಸ್ಕಾರ್ಪಿಯನ್. ಸೊ ಈ ಒಂದು ವಾಟರ್ ಸ್ಕಾರ್ಪಿಯನ್ನು ನೀರಲ್ಲಿ ಇರ್ತದೆ, ಮತ್ತು ನೀರಲ್ಲಿರ್ತಕ್ಕಂತಹ ಫೈಟೋಪ್ಲಾಂಕ್ಟನ್ಸು ಮತ್ತು ಸಣ್ಣ ಸಣ್ಣ ಗಿಡ ಸಸ್ಯಗಳು ಮತ್ತು ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಹುಳುಗಳನ್ನು ತಿಂದು ಅದು ಬದುಕ್ತಾ ಹೋಗುತ್ತೆ. ಸೊ ಇದು ಒಂದು ವಿಸ್ಮಯಕಾರಿ. ಸೊ ಇಲ್ಲಿ ನೋಡ್ಬೋದು, ನಾವು ಇಷ್ಟು ಕೀಟಗಳನ್ನು ಹೇಗೆ ನೋಡಿದ್ವಿ, ಅದರ ಮರಿಗಳು ಹೇಗಿರ್ತವೆ.
ಅದರ ಮರಿಗಳು ಹೇಗಿರ್ತವೆ ಅನ್ನೋದನ್ನ ನಾವು ಇಲ್ಲಿ ತೋರಿಸ್ಕೊಟ್ಟಿದ್ದೇವೆ. ಸೇ ಫಾರ್ ಎಕ್ಸಾಂಪಲ್ ಇದು ಗೆದ್ದಲು, ತಾಯಿ ಗೆದ್ದಲು. ಈ ತಾಯಿ ಗೆದ್ದಲಿನ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇದು ಸುಮಾರು 3.5 ರಿಂದ 4 ವರ್ಷ ಬದುಕುತ್ತೆ. ಇದು ಭೂಭಾಗದಿಂದ ಸುಮಾರು ಕೆಳಗಡೆ 15 ಅಡಿ ಆಳದಲ್ಲಿ ಚೇಂಬರ್ನಲ್ಲಿ ಇರುತ್ತೆ. ಮತ್ತು ಇದರ ಮರಿಹುಳುಗಳು ನಿಮಗೆ ಮೂರು ವಿಧವಾಗಿರ್ತವೆ. ಅಂತ ಹೇಳಿದ್ರೆ ಒತ್ತುಗಳಿಗೆ ಒಂದೇ ರಾಣಿ ಒಂದಿರ್ತದೆ ಅಥವಾ 3 ತನಕನೂ ಇರ್ತದೆ. ಅದರ ಕೆಲವು ಮರಿಹುಳಗಳನ್ನು ಕೆಲಸಗಾರ ಹುಳಗಳು ಅಂತ ಕರಿತೀವಿ. ಅವು ಜಾಸ್ತಿ ಈ ಮರದ ಅಂಶವನ್ನು ಮತ್ತು ಇದನ್ನೆಲ್ಲ ತಿಂದು ನಾವು ನಾಶವನ್ನು ಮಾಡ್ತವೆ. ಮತ್ತು ಇದರ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ರಾಣಿ ತನ್ನ ಪ್ರತಿಯೊಂದು ದಿನದಲ್ಲೂ ಕೂಡ ಸುಮಾರು 6 ರಿಂದ 8 ಸಾವಿರ ಮೊಟ್ಟೆಗಳನ್ನು ಅದು ಇಡ್ತಾ ಹೋಗುತ್ತೆ. ಕೆಲವೊಂದು ಸ್ಪೀಸೀಸು ಈವನ್ ಅಲ್ಲಿ ನಮಗೆ ಆ ಕಡೆ ತೋರಿಸ್ತೀನಿ, ಈವನ್ 30,000 ಮೊಟ್ಟೆಗಳನ್ನು ಕೂಡ ಪ್ರತಿ ದಿವಸ. ಅದಕ್ಕೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಕ್ಕಳನ್ನು ಮಾಡ್ತಕ್ಕಂಥ ಒಂದು ಕೀಟ ಯಾವುದಪ್ಪ ಅಂತೇಳಿ ಇದೆ. ಇದನ್ನ ಬ್ರೀಡಿಂಗ್ ಮಿಷಿನ್ ಅಂತ ನಾವು ಕರಿತೀವಿ. ಮತ್ತು ಇದಕ್ಕೆ ಒಂದು ವಿಶೇಷ ಗುಣ ಏನಪ್ಪ ಅಂತೇಳಿ ಇದಕ್ಕೆ ಬಿಸಿಲು ಅಂದರೆ ಆಗಲ್ಲ, ಬೆಳಕು ಅಂದರೆ ಆಗಲ್ಲ. ಹಾಗಾಗಿ ಇದು ತನ್ನ ಬಾಯಿಂದ ಬರ್ತಕ್ಕಂತಹ ಜಲ್ಲು ಸ್ರಾವ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿಕೊಂಡು ಅವು ಮಣ್ಣಿನ ಕೋಟೆ ರೂಪದಲ್ಲಿ ಕೊಟ್ಕೊಂಡು ಅದರ ಒಳಗಡೆ ಅವು ಓಡಾಡ್ತಾ ಇರ್ತವೆ. ಇವೆಲ್ಲ ಕೀಟಗಳ ಮರಿಹುಳಗಳು. ಮತ್ತು ಕೀಟಗಳು ಹೇಗೆ ವಿಕಸನ ಆದವು ಫಸ್ಟು. ಈಗ ನಾವು ಯಾವುದರಿಂದ ಬಂದ್ವಿ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಸು, CHO ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ನಿಂದ ಬಂದ್ವಿ. ಓಕೆ, ಅದೇ ರೀತಿ ಕೆಮಿಕಲ್ ಎವಲ್ಯೂಷನಿಂದ. ಅದೇ ರೀತಿ ಕೀಟಗಳು ಯಾವ ರೀತಿ ಬಂದಿದ್ದಾವೆ ಅಂತ ಹೇಳಿದ್ರೆ ಅಕಶೇರುಕಗಳು ಮತ್ತು ಕಶೇರುಕಗಳು ಅಂತ ಏನಕ್ಕಾಗಿವೆ ಇನ್ವರ್ಟಿಬ್ರೇಟ್ಸ್ ಮುಖಾಂತರ ಅದು ಎವಲ್ಯೂಷನ್ ಆಗಿರ್ತಕ್ಕಂಥದ್ದು. ಸೊ ಅಲ್ಲೆಲ್ಲ ನಮಗೆ ಬೇಸಿಕ್ ನಮಗೆ ಏನು ಅಪ್ಲೈಡ್ ಆಸ್ಪೆಕ್ಟ್ಸ್ನೆಲ್ಲ ರೈತರಿಗೆ ಬೇಕಾದಂಥ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ವಿ. ಇದು ಬಹಳಷ್ಟು ಮುಖ್ಯ. ಯಾರಿಗೆ ಅಂತ ಹೇಳಿದ್ರೆ ಯಾರು ಒಂದು ಕೋರ್ಸನ್ನು ತಗೊಳ್ತಾರೆ ಮತ್ತು ಯಾವುದೇ ಒಂದು ಟ್ಯಾಕ್ಸಾನಮಿನ ಸ್ಟಡಿ ಮಾಡ್ತಾರೆ ಮತ್ತು ಆ ಕೀಟಗಳನ್ನು ಸ್ಟಡಿ ಮಾಡ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥವರಿಗೆ ಇದು ಅನುಕೂಲ ಆಗ್ತದೆ. ಅದೇನಪ್ಪ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿರ್ತಕ್ಕಂತಹ ಒಟ್ಟು 12 ಲಕ್ಷಕ್ಕಿಂತ ಹೆಚ್ಚು ಕೀಟಗಳನ್ನು ನಾವು 32 ವರ್ಗಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಸೊ 32 ವರ್ಗಗಳಾಗಿ ವಿಂಗಡಣೆ ಮಾಡಿರ್ತಕ್ಕಂಥ ಕೀಟಗಳನ್ನು ನಾವು ಇಲ್ಲಿ ಲೇಬಲ್ ಮಾಡಿ ಯಾವ ವರ್ಗದ ಕೀಟಗಳು ಯಾವ ರೀತಿ ಕಾಣಿಸ್ತವೆ. ಸೊ ಅದಾದಮೇಲೆ ತಾವು ನೋಡಿರ್ಬೋದು ಇಲ್ಲಿ ಅಂದರೆ ಆರ್ಡರ್, ಅದರ ವರ್ಗ. ಸೊ S ಅಂದರೆ ಅದರ ಸೀರೀಸ್ ಅಂತ ಕರಿತೀವಿ. F ಅಂದರೆ ಅದರ ಕುಟುಂಬ, ಫ್ಯಾಮಿಲಿ. ಇದು ಕಾಮನ್ ನೇಮ್, ಸಾಮಾನ್ಯ ಹೆಸರು. ವೈಜ್ಞಾನಿಕ ಹೆಸರು ಇಸಿಂಡಸ್ ಹೀರೋ, ಇದು ಕಾಮನ್ ನೇಮ್. ಓಕೆ, ಈ ರೀತಿ ಎಲ್ಲವನ್ನು ಕೂಡ ನಾವು ಸಮ್ಮತರ ಇರ್ತಕ್ಕಂಥದ್ದನ್ನು ನಾವು ಮಾಡಿದ್ದೇವೆ. ಸೊ ಇದು ನಿಮಗೆ ಗ್ಯಾಂಗುಲಾಯ್ಡಿಸ್ ಅಂತೇಳಿ ಒಂದು ಇಂಪಾರ್ಟೆಂಟ್ ಕೀಟ. ಇದು ರೈತನಿಗೆ ಅತಿ ಹೆಚ್ಚು ಒಳ್ಳೆಯದನ್ನ ಮಾಡ್ತಕ್ಕಂಥ ಒಂದು ಕೀಟ ಯಾವುದಪ್ಪ ಅಂತ ಹೇಳಿದ್ರೆ ಅದು ಗ್ಯಾಂಗುಲಾಯ್ಡಿಸ್ ಅಂತೇಳಿ. ಸೊ ಇದು ರೈತನಿಗೆ ತೊಂದರೆ ಕೊಡ್ತಕ್ಕಂತಹ ವಿವಿಧ ಕೀಟಗಳನ್ನು ಅದು ತಿಂದು ಕೀಟಗಳ ಸಂಖ್ಯೆಯನ್ನು ಅದು ಕಡಿಮೆ ಮಾಡ್ತಾ ಹೋಗುತ್ತೆ. ಅದೇ ರೀತಿ ನಮಗೆ ಹೌಸ್ ಹೋಲ್ಡ್ ಪೆಸ್ಟ್ ಅಂದರೆ ಮನೆಗಳಲ್ಲಿ ಕಂಡು ಬರ್ತಕ್ಕಂಥ ಕೀಟಗಳು, ಅದೇ ಕಾಕ್ರೋಚಸ್ ಆಗಿರ್ಬೋದು. ಇವೆಲ್ಲ ಕಾಕ್ರೋಚ್ನ ಒಂದು ವಿಧಗಳು ತಾವು ನೋಡಿರ್ಬೋದು. ಇದು ಪೆರಿಪ್ಲಾನೆಟ ಅಮೆರಿಕಾನ, ಇದು ಪರ್ಕೋಬ್ಲೆಟಾ ಸ್ಪೀಸೀಸ್. ಇದು ಸುಪೆಲ್ಲಾ ಲಾಂಜಿಪಲ್ಪ್ ಅಂತೇಳಿ ಕಪ್ ಕಾಕ್ರೋಚ್ ಅಂತ ಕರಿತೀವಿ ನಾವು, ಅಥವಾ ಬ್ರೌನ್ ಬ್ಯಾಂಡೆಡ್ ಕಾಕ್ರೋಚ್ ಅಂತ ಕೂಡ ಕರಿತೀವಿ. ಇದು ಜರ್ಮನ್ ಕಾಕ್ರೋಚ್ ಅಂತ ಕರಿತೀವಿ. ಇದು ಕೂಡ ನಮ್ಮ ಅಡುಗೆ ಮನೆಗಳಲ್ಲಿ ಅಲ್ಲೆಲ್ಲ ನೋಡ್ಬೋದು ತಾವು. ಸೊ ಇದು ಏನಪ್ಪ ಅಂತ ಹೇಳಿದ್ರೆ ಎಲಾಟಿಡ್ ಕ್ಲಿಕ್ ಬೀಟಲ್ ಅಂತ. ಸೊ ಈ ಒಂದು ಕೀಟ ನೋಡಿ, ಇದರ ತಲೆಯ ಮೇಲ್ಭಾಗದಲ್ಲಿ ನಮ್ಮ ಸ್ಕೂಟರ್ಸು ಮತ್ತು ನಮ್ಮ ಕಾರ್ಗಳಿಗೆ ಏನು ಮುಂಭಾಗದಲ್ಲಿ ಲೈಟ್ ಇಟ್ಕೊಂಡಿರ್ತೀವಿ ನೈಟ್ ಗಾಡಿ ಓಡಿಸೋದಕ್ಕೆ, ಅದೇ ರೀತಿ ಇಲ್ಲಿ ತಲೆಯ ಭಾಗದಲ್ಲಿ ಲೈಟ್ ಇರ್ತದೆ, ಲೈಟ್ ಪ್ರೊಡ್ಯೂಸ್. ಅದರದ್ದು ವಿಚಾರನೂ ಕೂಡ ನಾವು ತಿಳಿಸಿದ್ವಿ. ಹಾಗೆ ಸಾಕಷ್ಟು ಮತ್ತು ತಾವು ನೋಡಿರ್ಬೋದು ಇದೆಲ್ಲ ತಿಗಣೆಗಳ ವರ್ಗ. ನಾವು ಮನೆಯಲ್ಲಿ ಕಾಣ್ತಕ್ಕಂಥ ಒಂದು ತಿಗಣೆ ಅಷ್ಟೇ ನಾವು ನೋಡಿರ್ತೀವಿ, ಬೇರೆ ತಿಗಣೆಗಳು ಅಂತ ನಾವು ಅರ್ಥ ಮಾಡ್ಕೊಂಡಿರೋದಿಲ್ಲ. ಸೊ ಇಲ್ಲಿ ನೋಡ್ಬೋದು ಇಟ್ಸ್ ಎ ಜೈಂಟ್. ಅಂದರೆ ಈ ಒಂದು ತಿಗಣೆಗಳ ಒಂದು ವರ್ಗದಲ್ಲಿ ಅತಿ ದೊಡ್ಡದಾದ ಒಂದು ತಿಗಣೆ ಯಾವುದಪ್ಪ ಅಂತ ಹೇಳಿದ್ರೆ ಇದು ಆ್ಯಕ್ಚುಲಿ ಇದು ಹೆಣ್ಣು. ಇದರ ಗಂಡು ಎಷ್ಟಿರ್ತದೆ ಅಂತ ಹೇಳಿದ್ರೆ ಕೇವಲ ಇಷ್ಟೇ ಗಾತ್ರದಲ್ಲಿರುತ್ತೆ. ಮತ್ತು ಇದು ಗಂಡು ಹೆಣ್ಣು ಸಮ್ಮಿಲನ ಆದಮೇಲೆ ಆ ಗಂಡನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕೀಟ ಬಿಡೋದಿಲ್ಲ. ಆವಾಗ ಏನು ಮಾಡ್ತದೆ ಅಂತ ಹೇಳಿದ್ರೆ ಗಂಡು ಹೆಣ್ಣು ಒಟ್ಟಿಗೆ ಇರ್ತವೆ ಮತ್ತು ಮೊಟ್ಟೆಯನ್ನು ಈ ಗಂಡಿನ ದೇಹದ ಮೇಲ್ಭಾಗದಲ್ಲೇ ಇಡುತ್ತೆ. ಆವಾಗ ಗಂಡು ಏನು ಮಾಡ್ತದೆ ತನ್ನ ಮೊಟ್ಟೆಯನ್ನು ಅದು ರಕ್ಷಣೆಯನ್ನು ಮಾಡ್ತಾ ಹೋಗುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟು ಈ ಪತಂಗಗಳ ಜಾತಿಗೆ ಸೇರಿರ್ತಕ್ಕಂಥ ಒಂದು ಕೀಟಗಳ ಒಂದು ವರ್ಗ ಮತ್ತು ಮೇಜರ್ ಕುಟುಂಬಗಳು. ಓಕೆ, ಇದು ಡ್ಯಾಪ್ನಿಸ್ ನೆರ್ರಿ ಅಂತೇಳಿ ತಾವು ನೋಡಿರ್ಬೋದು.
ನೀಲಿ ಎಂಡರ್ ಅಂದರೆ ಗಣಿಗಲೆ ಹೂವಿನ ಗಿಡ ಇದೆಯಲ್ಲ, ಅದ್ರ ಮೇಲ್ಗಡೆ ಒಂದು ಹೆಬ್ಬೆಟ್ಟು ಗಾತ್ರ ಒಂದು ಹಸಿರು ಹುಳ ಬರ್ತದೆ ನೋಡಿ, ಅದರ ಒಂದು ಪತಂಗ. ಓಕೆ, ಅಡಲ್ಟ್, ಅದರ ಪ್ರೌಢ ಕೀಟ. ಸೊ ಹಾಗೆ ನಾವು ಸಾಕಷ್ಟು ಇಲ್ಲಿ ಎಲ್ಲ ಕೀಟಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಸೊ ಇದು ನೋಡಿ ವೆರಿ ವೆರಿ ಇಂಪಾರ್ಟೆಂಟ್, ಎಲ್ಲೂ ಸಿಗೋದಿಲ್ಲ, ತುಂಬ ಕಷ್ಟ ಇದನ್ನ ತಗೊಳ್ಬೇಕಂದ್ರೆ. ಇದನ್ನು ಎಲೆ ಕೀಟ ಅಂತ ಕರಿತೀವಿ, ಇದು ಕಡ್ಡಿ ಕೀಟಗಳು ಅಂತ ಕರಿತೀವಿ. ಓಕೆ, ನಾನಲ್ಲಿ ಆಲ್ರೆಡಿ ಹೇಳಿದೆ ಒಂದು ದೊಡ್ಡ ಕಡ್ಡಿ ಕೀಟ ಅಂತೇಳಿ, ಅದು ಇದರಲ್ಲಿ ಚಿಕ್ಕ ಒಂದು ಪ್ರಭೇದಗಳು. ಮತ್ತು ಇದು ಏನು ಲೆಪಿಡಾಪ್ಟ್ರಾ ಗುಂಪಿಗೆ ಅಂದರೆ ಚಿಟ್ಟೆ ಮತ್ತು ಪತಂಗ ಗುಂಪಿಗೆ ಸೇರಿರ್ತಕ್ಕಂಥ ಒಂದು ಕೀಟಗಳು. ಇವು ಕಣಜಗಳ ಗುಂಪಿಗೆ ಸೇರಿರ್ತಕ್ಕಂಥದ್ದು. ಮತ್ತು ಇದರ ಜೊತೆಗೆ ತಾವು ಅಲ್ಲಿಂದ ನೋಡಬಹುದು, ಉತ್ಪಾದಕ ಕೀಟಗಳನ್ನು ಕೂಡ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಅಂದರೆ ವಿವಿಧ ಜೇನಿನ ಪ್ರಭೇದಗಳು. ಎಲ್ಲ ಜೇನು ಕೂಡ ನಾವು ಸಾಕಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವು ಕಚ್ತವೆ, ಕೆಲವೊಂದು ಫೆರೋಷಿಯಸ್ ಆಗಿರ್ತವೆ. ಈಗ ಹೆಜ್ಜೇನಿಗೆ ನಾವು ಕೈ ಹಾಕ್ಲಿಕ್ಕೆ ಆಗಲ್ಲ, ಆದರೆ ತುಡುವೆ ಜೇನನ್ನು ನಾವು ಕೈಯಲ್ಲಿ ಇಟ್ಕೊಳ್ಬೋದು, ಬೊಗಿಸಿ ನಾವು ಬಟ್ಟೆ ಒಳಗಡೆ ಕೂಡ ಹಾಕ್ಕೊಳ್ಬೋದು. ಅಂದರೆ ಹುಷಾರಾಗಿ ನಾವು ಹಾಕ್ಕೊಳ್ಬೇಕಾಗುತ್ತದೆ. ಅಂಥ ಜೇನು ಅಂದರೆ ಸಾಕಲಿಕ್ಕೆ ಯೋಗ್ಯವಿರ್ತಕ್ಕಂತಹ ಎಲ್ಲ ಜೇನಿನ ಪ್ರಭೇದಗಳನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೇವೆ. ಓಕೆ, ಮತ್ತು ಮಧುವನ ಅಂದರೆ ನಾವೇ ರೈತರು ತಮ್ಮ ಆದಾಯವನ್ನು ಹೇಗೆ ದ್ವಿಗುಣ ಮಾಡಿಕೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ರೈತರಿಗೆ ಅನುಕೂಲ ಆಗುವ ಹಾಗೆ ನಾವು ಹೊಸದಾಗಿ ಏನೋ ಜೇನು ಕೃಷಿಯನ್ನು ನಾವು ಸ್ಥಾಪನೆ ಮಾಡಬೇಕಾದ್ರೆ, ಶುರು ಮಾಡಬೇಕಾದ್ರೆ ಏನೆಲ್ಲ ಸಲಕರಣೆಗಳು ಬೇಕು, ಏನೆಲ್ಲ ವಸ್ತುಗಳು ಬೇಕು, ಅದನ್ನು ಸೆಲ್ಫ್ ಎಕ್ಸ್ಪ್ಲೇನ್ ಆಗುವಾಗೆ ನಾವು ಇಲ್ಲಿ ಅವರಿಗೆ ತೋರಿಸಿದ್ದೇವೆ. ಅದೇ ರೀತಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಅಜ್ಜಿಗಳಾಗಿರ್ಬೋದು ಅಥವಾ ಮನೆ ಹೆಂಗಸುಗಳಾಗಿರ್ಬೋದು, ತುಂಬ ಪ್ರಾಬ್ಲಮ್ ಅಂತ ಹೇಳಿದ್ರೆ ತಾವು ಎಲ್ಲ ಕಾಳುಗಳನ್ನು ಶಾಪಿಂದ ತರ್ತಾರೆ, ವಾಶ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ರೆಫ್ರಿಜರೇಟರ್ನಲ್ಲಿ ಕಾಳನ್ನ ಶೇಖರಣೆ ಮಾಡ್ಕೊಳ್ಳೋಕ್ಕೆ ಒಂದು ಕಂಪಾರ್ಟ್ಮೆಂಟ್ ಮಾಡಿಬಿಡ್ತಾ ಇದ್ದಾರೆ. ಅದರಿಂದ ಡಿನೇಚರ್ ಪ್ರೋಟೀನ್ ಆಗಿರ್ಬೋದು ಅಥವಾ ಕಾಳಿನ ಗುಣಮಟ್ಟ ಮತ್ತು ಪೋಷಕಾಂಶಗಳ ಕೊರತೆ ಕೂಡ ಕಡಿಮೆ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ಇರ್ತದೆ. ಅದಕ್ಕೋಸ್ಕರ ಈ ಉಗ್ರಾಣಗಳಲ್ಲಿ ಬರ್ತಕ್ಕಂತಹ ಪ್ರಮುಖವಾದ ಕೀಟಗಳು ಹೇಗೆ ಕಾಣಿಸ್ತವೆ ಮತ್ತು ಅವುಗಳನ್ನು ಹೇಗೆ ಹತೋಟಿ ಮಾಡಬೇಕು ಅಂತೇಳಿ ನಿಮಗೆ ಸಲಹಾ ಕೇಂದ್ರದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿದ್ರೆ. ಆದರೆ ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ಉಗ್ರಾಣ ಕೀಟಗಳು ಅಲ್ಲಿ ನೋಡಿದ್ರಿ, ಮತ್ತು ಜೇನಿಗೆ ಬರ್ತಕ್ಕಂತಹ ಸ್ವಾಭಾವಿಕ ಶತ್ರುಗಳು ಯಾವ್ಯಾವು ಅದ್ರ ಬಗ್ಗೆ ಎಲ್ಲ ತಾವು ನೋಡ್ಬೋದು. ಅದೇ ರೀತಿ ಇಲ್ಲಿ ನೋಡ್ಬೋದು, ಇವೆಲ್ಲ ರೈತನಿಗೆ ಅತ್ಯಂತ ಹೆಚ್ಚು ಅನುಕೂಲ ಮಾಡ್ಕೊಳ್ತಕ್ಕಂಥ, ರೈತನಿಗೆ ಯಾವುದೇ ತೊಂದರೆಯನ್ನು ಮಾಡ್ತಕ್ಕಂಥ ಕೀಟಗಳನ್ನು ನಾವು ಇಲ್ಲಿ ಒಂದು ಶೀರ್ಷಿಕೆನೇ ಹಾಕಿದ್ದೀವಿ. ಏನು, ಬೇಟೆಗಾರರ ಬೇಟೆಯಾಡುವ ರಣಬೇಟೆಗಾರರು. ಯಾರು ಬೇಟೆಗಾರರು? ಕೀಟ ಪೀಡೆಗಳು, ರೈತನ ಶತ್ರು ಕೀಟಗಳು. ಅವುಗಳನ್ನು ಹುಡುಕಿ ಬೇಟೆಯಾಡಿ ತಿಂತಕ್ಕಂತಹ ಇವೆಲ್ಲ ರೈತನ ಮಿತ್ರ ಕೀಟಗಳು. ರೈತನಿಗೆ ಈ ಕೀಟಗಳ ಬಗ್ಗೆ ಯಾವುದೇ ಒಂದು ವಿಚಾರ ಗೊತ್ತಿಲ್ಲ ಅಂದಾಗ ತನ್ನ ಒಂದು ತಾಕುವಿನಲ್ಲಿ ಅಥವಾ ತನ್ನ ಒಂದು ಜಮೀನಿನಲ್ಲಿ ಈ ಕೀಟಗಳನ್ನೆಲ್ಲ ನೋಡಿದ ತಕ್ಷಣ ಏನು ಮಾಡ್ತಾನೆ, ಇಮಿಡಿಯೇಟಾಗಿ ಯಾವುದೋ ಹುಳ ಬಂದುಬಿಟ್ಟಿದೆ, ಔಷಧಿ ಕೊಡಿ ಹೊಡೆದು ಬಿಡೋಣ, ಅದಕ್ಕೆ ಕಂಟ್ರೋಲ್ ಆಗಬೇಕಂತ ಆ್ಯಕ್ಚುಲಿ ತಾನೇ ತೊಂದರೆಗೆ ಅವನು ಸಿಲುಕ್ತಾ ಹೋಗ್ತಾನೆ. ಹಾಗಾಗಿ ಅವರಿಗೆ ಬೇಟೆಯನ್ನು ಆಡ್ತಕ್ಕಂಥದ್ದೇ ಅಂದರೆ ರೈತನ ಒಳ್ಳೆಯ ಕೀಟಗಳು ಯಾವುವು, ಅವು ಹೇಗಿರ್ತವೆ ನೋಡಲಿಕ್ಕೆ ಅನ್ನೋದನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ನಾವು ಇಟ್ಟಿದ್ದೇವೆ. ಅದೇ ರೀತಿ ನಾವು ಒಂದು ತಿಗಣೆಯನ್ನು ನೋಡಿದ್ದೇವೆ. ಇಲ್ಲಿ ತಾವು ನೋಡ್ಬೋದು, ಇವೆಲ್ಲ ತಿಗಣೆಗಳೇ, ಆದರೆ ಯಾವೂ ಕೂಡ ರಕ್ತವನ್ನು ಹೀರೋದಿಲ್ಲ ಎಕ್ಸೆಪ್ಟ್ ಒಂದು ಸಿಮಿಕ್ಸ್ ಲೆಕ್ಟ್ರಿಲ್ಯಾರಿಸ್ ಅಂತ ಒಂದು ಸ್ಪೀಸೀಸು ಏನೋ ಮನೆಗಳಲ್ಲಿ ಇರ್ತದೆ ತಿಗಣೆ, ಆ ಒಂದು ಪ್ರಭೇದ. ಅದರ ಮುಟ್ಟಿದ ಕೆಟ್ಟು ವಾಸನೆ ಕೂಡ ಅದು ಬರ್ತದೆ. ಅದೇ ರೀತಿ ಎಲ್ಲ ಕೀಟಗಳನ್ನ ನಾವು ಇಲ್ಲಿ ಕೊಟ್ಟಿದ್ದೇವೆ. ಮತ್ತು ಇತ್ತೀಚಿನ ದಿನಗಳಿಗೆ ರೈತನಿಗೆ ತುಂಬ ತೊಂದರೆಯನ್ನು ಉಂಟು ಮಾಡ್ತಕ್ಕಂಥದ್ದು ಈ ಬೇರು ಹುಳ ಅಥವಾ ಗೊಣ್ಣೆ ಹುಳು. ಇದು ಕಬ್ಬಾಗಿರ್ಬೋದು, ಹೂವಾಗಿರ್ಬೋದು, ತರಕಾರಿ ಬೆಳೆಗಳಾಗಿರ್ಬೋದು, ಎಣ್ಣೆಕಾಳುಗಳಾಗಿರ್ಬೋದು, ಇಲ್ಲೆಲ್ಲ ಪ್ರಮುಖವಾಗಿ ತುಂಬ ತೊಂದರೆಯನ್ನು ಮಾಡ್ತಕ್ಕಂಥ ಒಂದು ಕೀಟ. ಹಾಗಾಗಿ ಈ ಗೊಣ್ಣೆ ಹುಳು ಅಂತೇಳಿದ್ರೆ ಇದು ಯಾವುದೇ ರೀತಿಯ ರೈತನಿಗೆ ತೊಂದರೆ ಮಾಡಲ್ಲ, ಆದರೆ ಇದರ ಮರಿ ಮಕ್ಕಳು ಅಂದರೆ ಲಾರ್ವಾ, ಗ್ರಬ್ಸ್, ಅವು ತೊಂದರೆ ಮಾಡ್ತಕ್ಕಂಥದ್ದು. ಆ ಪ್ರಭೇದಗಳು ಯಾವ್ಯಾವ ಇದ್ದೇವೆ ಅನ್ನೋದನ್ನು ನಾವು ಇಲ್ಲಿ ರೈತರ ಅನುಕೂಲಕ್ಕೋಗಿ ಅವನ್ನ ನಾವು ತೋರಿಸ್ಕೊಟ್ಟಿದ್ದೇವೆ. ಅದೇ ರೀತಿ ಕೀಟನಾಶಕದ ಯಂತ್ರವನ್ನು ಕೂಡ ನಾವು ಒಂದು ಮಾಡಿದ್ದೇವೆ. ಇವೆಲ್ಲ ಆರ್ಟಿಫ್ಯಾಕ್ಟ್ಸ್ ಅಂದರೆ ರೇಷ್ಮೆ ಗೂಡಿನಲ್ಲಿ ಮಾಡಿರ್ತಕ್ಕಂಥ ಕಲಾಕೃತಿಗಳು. ಮತ್ತು ಇಲ್ಲಿ ಅಂತ ಹೇಳಿದ್ರೆ ಒಂದು ಎಕೋಸಿಸ್ಟಮ್ನ ಕ್ರಿಯೇಟ್ ಮಾಡಿದ್ದೀವಿ. ಅಂದರೆ ಕೀಟಗಳು ಕೂಡ ಇದ್ದಾವೆ, ಪೀಡೆಗಳು ಕೂಡ ಇದ್ದಾವೆ, ಒಟ್ಟಿಗೆ ಬಾಳೋಣ. ಯಾಕೆಂದರೆ ರೈತನ ಶತ್ರು ಕೀಟಗಳು ಇಲ್ಲದೆ ಮಿತ್ರಕೀಟಗಳು ಇರಲ್ಲ. ಆದರೆ ರೈತನ ಮಿತ್ರಕೀಟಗಳು ಮತ್ತು ಶತ್ರು ಕೀಟಗಳು ಇಬ್ಬರು ಕೂಡ ಸಮತೋಲನೆಯಲ್ಲಿ ಇರಬೇಕು. ಆ ಸಮತೋಲನೆ, ಒಂದು ವೇಳೆ ರೈತನ ಶತ್ರು ಕೀಟಗಳ ಸಂಖ್ಯೆ ಜಾಸ್ತಿಯಾಗಿ ಮಿತ್ರಕೀಟಗಳ ಸಂಖ್ಯೆ ಕಡಿಮೆ ಆದಾಗ ರೈತನಿಗೆ ಲಾಸ್ ಆಗುತ್ತೆ. ಒಂದು ವೇಳೆ
ಶತ್ರುಕೀಟಗಳ ಸಂಖ್ಯೆ ಜಾಸ್ತಿಯಾಗಿ ಅದು ತಿಂದು ಜೀವನ ಮಾಡೋದಕ್ಕೆ ರೈತನ ಶತ್ರುಕೀಟಗಳೇ ಇಲ್ಲ ಅಂತ ಹೇಳಿದಾಗ ಅವಳು ಕೂಡ ಅವಳ ಸಂತತಿ ನಶಿಸಿ ಹೋಗುತ್ತೆ. ಹಾಗಾಗಿ ಎರಡು ಕೂಡ ಒಟ್ಟಿಗೆ ಇರಬೇಕು. ಅದನ್ನು ಏನಂತೀವಿ, ಆರ್ಥಿಕ ಹಾನಿಯ ಮಟ್ಟ ಅಂತ ಕರಿತೀವಿ. ಅದೇ ಜನರಲ್ ಈಕ್ವಿಲಿಬ್ರಿಯಂ ಪೊಸಿಷನ್ನು ಮತ್ತು ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಕ್ರಾಸ್ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ರೀತಿಯ ಕೀಟನಾಶಕವನ್ನು ಸಿಂಪಡಣೆ ಮಾಡ್ತಕ್ಕಂಥ ಮಹತ್ವ ಇರೋದಿಲ್ಲ ಅಂತ ತೋರಿಸ್ತಿದ್ದೇವೆ. ಸೊ ಮತ್ತು ಇದೇ ರೀತಿ ಚಿಟ್ಟೆಯ ರೆಕ್ಕೆಗಳಿಂದ ಮೂಡಿ ಬಂದಿರತಕ್ಕಂಥ ಕಲಾಕೃತಿಯನ್ನು ಕೂಡ ನಾವು ಇಲ್ಲಿ ತೋರಿಸಿದ್ದೇವೆ. ಸೊ ಹೇಗೆ ಅಂತ, ಯಾಕಂದರೆ ಇದು ಚಿಟ್ಟೆಯಲ್ಲಿದ್ದ ರಾಷ್ಟ್ರ ಪಕ್ಷಿ. ಸೊ ಅದೇ ರೀತಿ ಅಭಿಮನ್ಯುವನ್ನು ತೋರಿಸಿದ್ದೇವೆ. ಮತ್ತು ಚಿರತೆ, ಈಗ ಏನು ಹ್ಯೂಮನ್ ಮತ್ತು ಅನಿಮಲ್ ಕಾನ್ಫ್ಲಿಕ್ಟ್ ಅಂದಾಗ ಸೊ ಏನು ಇತ್ತೀಚಿನ ದಿನಗಳಲ್ಲಿ ಸೊ ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಯಾಕಂದರೆ ನಾವೇ ಏನೋ ಒಂದು ತೊಂದರೆ ಮಾಡಿಕೊಂಡು ಅದರಿಂದ ಅದನ್ನು ನಾವು ಇಲ್ಲಿ ತೋರಿಸಿದ್ದೇವೆ. ಅದೇ ರೀತಿ ನಮ್ಮ ಕಾವೇರಿ ಎಲ್ಲಿ ಹುಟ್ಟಿ ಮತ್ತು ಎಲ್ಲೆಲ್ಲಿ ಅದು ಸಮುದ್ರಕ್ಕೆ ಸೇರಿಕೊಳ್ತಾರೆ, ಅಂದರೆ ಕಾವೇರಿಯ ಒಡಲು ಅನ್ನೋ ಒಂದು ಶೀರ್ಷಿಕೆಯಲ್ಲಿ ನಾವು ಇದನ್ನು ತೋರಿಸಿದ್ದೇವೆ. ಸೊ ಇಲ್ಲಿ ತಾವು ನೋಡ್ಬೋದು. ಸೊ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋಂಗೆ ಸಡನ್ ಫ್ಯಾಸಿನೇಟಿಂಗಿಂತ ಏನಂತ ಹೇಳ್ಬೋದು ಅಂದರೆ ಹಿಡನ್ ಫ್ಯಾಕ್ಟ್ಸ್, ನಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ಒಂದು ವಿಚಾರಗಳು ಕೀಟಗಳ ಬಗ್ಗೆ, ಅದನ್ನು ಓದಲಿ ಮತ್ತು ಅದನ್ನು ತಿಳ್ಕೊಳ್ಳಿ, ಅವ್ರಿಗೆ ಇಂಟ್ರೆಸ್ಟ್ ಬರಲಿ, ಅವರು ಕೂಡ ಒಬ್ಬರು ಕೀಟಶಾಸ್ತ್ರಜ್ಞರಾಗಬೇಕು, ಎಂಟಮಾಲಜಿಸ್ಟ್ ಆಗಬೇಕು ಅಂತ ಒಂದು ಹೇಳಲಿಕ್ಕೆ ನಾನು ಮಾಡಿದ್ದೇನೆ. ಮತ್ತು ಸಾಕಷ್ಟು ದುಂಬಿಗಳು ಏನು ಮಾಡ್ತವೆ, ವಿಷವನ್ನು ಬಿಡ್ತವೆ. ಈಗ ಜೇನುನೊಣ ಆಗಿರ್ಬೋದು, ಕಣಜಗಳಾಗಿರ್ಬೋದು, ಅವು ಚುಚ್ಚಿದಾಗ ಅವು ನ್ಯೂರೋಟಾಕ್ಸಿನ್, ನರ ಪಾಷಾಣವನ್ನು ಬಿಡ್ತವೆ. ಸೊ ಅದನ್ನು ಕೆಮಿಕಲ್ ವಾರ್ಫೇರ್ ಅಂತ ಕರಿತೀವಿ. ಅದನ್ನು ಕೆಮಿಕಲ್ನ ಬಿಟ್ಟು ಯುದ್ಧ ಮಾಡ್ತಕ್ಕಂಥದ್ದು, ಅದರ ಬಗ್ಗೆ ನಾವು ಇಲ್ಲ ತಿಳಿಸ್ಕೊಟ್ಟಿದ್ದೀವಿ. ಸೊ ಇದು ತಾವು ನೋಡಿರ್ಬೋದು. ಸೊ ಜೇನಿನ ಗೂಡು ಅಂದರೆ ಹೆಜ್ಜೇನಿನ ಗೂಡು. ಸೊ ಇದರ ಸಂಬಂಧಪಟ್ಟಿಗೆ ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಈ ಹೆಜ್ಜೇನ ಗೂಡಿನಲ್ಲಿ 2 ಕೋಣೆ ಇರ್ತದೆ. ಒಂದು ಸಂಸಾರ ಕೋಣೆ, ಇನ್ನೊಂದು ತುಪ್ಪ ಸಂಗ್ರಹಣ ಕೋಣೆ. ಯಾವಾಗಲೂ ಕೂಡ ಸಂಸಾರ ಕೋಣೆ ಅಂತ ಹೇಳಿದ್ರೆ ಈ ಜೇನಿನ ಈ ಭಾಗದಿಂದ ಕೆಳಗಡೆ ಮರಿಗಳು ಎಲ್ಲ ಇರ್ತವೆ, ಈ ಭಾಗದಿಂದ ಮೇಲೆ ನಾವು ತುಪ್ಪ ಸಂಗ್ರಹಣ ಕೋಣೆ ಅಂತ ಕರಿತೀವಿ. ಆದರೆ ಕೆಲವೊಬ್ಬರು ಏನು ಈ ವೈಲ್ಡ್ ಬೀನ ಅಂದರೆ ಈ ಒಂದು ಹೆಜ್ಜೇನಿನ ಗೂಡನ್ನು ತಂದು ಅದನ್ನು ಜೇನನ್ನು ಅವರು ಮಾಡ್ತಾರೆ. ಅವ್ರಿಗೆ ಯಾವುದೋ ಒಂದು ವಿಚಾರ ಗೊತ್ತಿರೋದಿಲ್ಲ. ಯಾಕಂದರೆ ಏನು ಮಾಡ್ತಾರೆ, ಈ ಗೂಡನ್ನು ಪೂರ್ತಿ ಅವರು ಜೇನು ಹುಳಗಳು ಹೋದ್ಮೇಲೆ ಎಲ್ಲ ಕ್ರಷ್ ಮಾಡಿ ಹಿಂಡು ಬಿಡ್ತಾರೆ. ಹಿಂಡ್ಬಿಟ್ಟಾಗ ಏನಾಗ್ತದೆ, ಈ ಒಂದು ಸಂಸಾರ ಕೋಣೆಯಲ್ಲಿರ್ತಕ್ಕಂಥ ಮೊಟ್ಟೆ, ಮರಿ ಹುಳು, ಅದರ ಕೋಶ ಎಲ್ಲ ಜೇನುತುಪ್ಪ ಜೊತೆ ಮಿಕ್ಸಪ್ ಆಗಿ ಕಲುಷಿತ ಆಗುತ್ತೆ. ಸೊ ಹಾಗಾಗಿ ಅದನ್ನು ತಿಳಿಸಲಿಕ್ಕೆ ನಾವು ಇದನ್ನು ಇಟ್ಟಿದ್ದೇವೆ. ಅದೇ ರೀತಿ ನಾರ್ಮಲಾಗಿ ಈ ರೇಷ್ಮೆ ಗೂಡು, ಸೊ ಡೊಮೆಸ್ಟಿಕೇಟೆಡ್ ಅಂತ ಹೇಳಿದ್ರೆ ನಿಮಗೆ ಮಲ್ಬರಿ. ಸೊ ಇವೆಲ್ಲ ಕೂಡ ನಿಮಗೆ ಟಸ್ಸಾರ್ ರೇಷ್ಮೆ ಗೂಡು. ಈ ಟಸ್ಸಾರ್ ರೇಷ್ಮೆ ಗೂಡು ತುಂಬ ಗಟ್ಟಿ ಇರ್ತದೆ. ಇದನ್ನು ಸಾಕೋದಿಲ್ಲ, ಆದರೆ ಮರಿ ಹುಳುಗಳನ್ನು ಮರದ ಮೇಲೆ ಬಿಟ್ಟು ಇವನ್ನು ಸಾಕ್ತಾ ಹೋಗ್ತಾರೆ. ಇದು ತುಂಬ ಸಾಫ್ಟ್ ಇರ್ತದೆ ಸಿಲ್ಕು. ಇದು ಬಂದು ಹೆರಿ ಸಿಲ್ಕ್ ವರ್ಮ್ ಗೂಡು ಅಂತ ಕರಿತೀವಿ. ಇವು ಸಾಮಾನ್ಯವಾಗಿ ನಮ್ಮ ಒಂದು ಮಲ್ಬರಿ ರೇಷ್ಮೆ ಗೂಡು ಇರ್ತದೆ, ಆ ರೀತಿ ಇರೋದಿಲ್ಲ. ಸೊ ಹಾಗಾಗಿ ಈ ಒಂದು ಕೀಟ ಪ್ರಪಂಚ, ವಿಸ್ಮಯ ಕೀಟ ಪ್ರಪಂಚ ಅನ್ನೋ ಒಂದು ಮಳಿಗೆನಲ್ಲಿ ಸುಮಾರು 6 ಮಳಿಗೆಗಳ ಬೃಹತ್ ಮಳಿಗೆಯನ್ನು ನಾವು ಸೇರಿಕೊಂಡಿದ್ವಿ. ಇಲ್ಲಿ ಕೀಟಗಳಿಗೆ ಸಂಬಂಧಪಟ್ಟ ಯಾವುದೇ ಅದು ಮೆಡಿಕಲ್ ಎಂಟಮಾಲಜಿ ಆಗಿರ್ಬೋದು, ಅಗ್ರಿಕಲ್ಚರ್ ಎಂಟಮಾಲಜಿ ಆಗಿರ್ಬೋದು, ವೆಟರ್ನರಿ ಎಂಟಮಾಲಜಿ ಆಗಿರ್ಬೋದು, ಸೊ ಎಲ್ಲ ಮಾಹಿತಿಯನ್ನು ನಾವು ಇಲ್ಲಿ ಕೊಡಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು 2 ದಿವಸದನ್ನು ಕೂಡ ಅತ್ಯಂತ ಈ ಒಂದು ಕೀಟ ಪ್ರಪಂಚ ಅನ್ನೋ ಮಳಿಗೆನಲ್ಲಿ ಎಷ್ಟು ಸಾವಿರ ಜನರು ಅಥವಾ ಲಕ್ಷನೇ ರೀಚ್ ಆಗಿದೆ, ಲಕ್ಷಕ್ಕಿಂತ ಹೆಚ್ಚು ರೀಚ್ ಆಗಿಬಿಟ್ಟಿದ್ದಾರೆ. ಮತ್ತು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ನಾವು ಹೊರಗಡೆ ನಿಂತಿದ್ದಾಗ ID ಕಾರ್ಡ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಒಂದು ಪ್ರಶಂಸೆಯನ್ನು ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನೇ ಒಂದು ಪಾಸಿಟಿವ್ ಆಗಿ ತೊಗೊಂಡು ಯಾವುದಾದ್ರು ಲಯನ್ಸ್ ಕ್ಲಬ್ ಆಗಿರ್ಬೋದು, ಅಥವಾ ನಮ್ಮ ಮಂಡ್ಯದಲ್ಲಿ ಯಾವುದೇ ಒಂದು ಕ್ಲಬ್ಸ್ ಅಂದರೆ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಕ್ಲಬ್ ಜೊತೆ ಅಸೋಸಿಯೇಷನ್ ಮಾಡಿಕೊಂಡು ವಿತ್ ನೋ ಕಾಸ್ಟ್. ಸೊ ನಮಗೆ ಯಾವುದೇ ರೀತಿ ಕಾಸ್ಟ್ ಬೇಡ, ನಮಗೆ ಯಾವುದೇ ರೀತಿ ಬೆನಿಫಿಟ್ ಬೇಡ, ಜಸ್ಟ್ ಕೀಟಗಳ ಬಗ್ಗೆ ಇರ್ತಕ್ಕಂಥ ಒಂದು ವಿಸ್ಮಯ ವಿಚಾರವನ್ನು ತಿಳಿಸ್ಲಿಕ್ಕೆ ನಾವು ರೆಡಿಯಾಗಿದ್ದೇವೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಮುಂದಿನ ದಿನಗಳಲ್ಲಿ ಈ ಕೀಟ ಪ್ರಪಂಚದ ಬಗ್ಗೆ ರೈತರಿಗೆ ಹಾಗೂ ಜನಸಾಮಾನ್ಯರಿಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್. ಧನ್ಯವಾದಗಳು.